ವರುಣಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ತಾಂಡವಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಬಿ ಶಿವಣ್ಣನವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಬೆಂಬಲಿಗರು ಬಹಳ ಅರ್ಥಪೂರ್ಣವಾಗಿ ಶಿವಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ತಾಂಡವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೆಬ್ಬೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಹಾಗೂ ಸಿಹಿ ವಿತರಣೆ ಮಾಡಿದರು. ಜೆಎಸ್ಎಸ್ ಸಂಸ್ಥೆಗೆ ಸೇರಿದ ಅರವಿಂದ ನಗರದಲ್ಲಿರುವ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ವೃದ್ಧರಿಗೆ ಬಟ್ಟೆ ವಿತರಣೆ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಿಸಿದರು. ನಂತರ ಅಡಕನಹಳ್ಳಿ ಗ್ರಾಮದ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಸುಮಾರು 50,000 ಬೆಲೆ ಬಾಳುವ ಪ್ರೊಜೆಕ್ಟರ್ ಹಾಗೂ ಸ್ಕ್ರೀನ್ ಅನ್ನು ಅಳವಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿದ ಸ್ನೇಹಿತರಿಗೆ ಅಭಿನಂದನೆಯನ್ನು ತಿಳಿಸಿದರು. 3 ಕಾರ್ಯಕ್ರಮವನ್ನು ಸಮಾಜಕ್ಕೆ ಸಂದೇಶ ನೀಡುವ ಮೂಲಕ ಶಿವಣ್ಣನವರ ಬೆಂಬಲಿಗರು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ತಾಂಡವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮ್ಮ, ಮಾಜಿ ಅಧ್ಯಕ್ಷರಾದ ನಾಗವೇಣಿ, ಸದಸ್ಯರಾದ ರೇವಮ್ಮ, ಸುಧಾರಾಣಿ, ಸಿದ್ದಮ್ಮ, ಮಧು ಪಟೇಲ್, ಎನ್ ಚಂದ್ರು, ಸಿಎಂ ಚಂದ್ರು, ಶಶಿಧರ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ನಮಗೆಲ್ಲ ಭಾರಿ ಸಂತೋಷ ವಿಚಾರ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಎಲ್ಲ ಮುಖಂಡರುಗಳು ನಾನಾ ರೀತಿ ವಿಭಿನ್ನವಾಗಿ ಆಚರಿಸ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ದುಂದು ವೆಚ್ಚ ಮಾಡ್ತಾರೆ. ಈ ಶಿವಣ್ಣ ಅವರು ಉಪಸ್ಥಿತಿಲಿ ಅವ್ರ ಮೇಲೆ ಇರೋಂಥ ಅಭಿಮಾನ, ಪ್ರೀತಿ, ವಿಶ್ವಾಸನ ಇಟ್ಕೊಂಡು ಮಾಜಿ ಅಧ್ಯಕ್ಷರು ನಾಗವೇಣಿ ಅವರು ಇವತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಇರ್ಬೋದು, ಪುಸ್ತಕ ಇರ್ಬೋದು, ಇದನ್ನು ಪುಸ್ತಕವನ್ನು ಉಚಿತವಾಗಿ ನೀಡೋದ್ರ ಮುಖಾಂತರ ಶಿವಣ್ಣ ಅವರದ ಹುಟ್ಟುಹಬ್ಬವನ್ನು ಆಚರಿಸಿ ಒಂದು ರೀತಿಲಿ ಮಾದರಿಯಾಗವ್ರೆ. ಇದೇ ರೀತಿ ಎಲ್ಲರೂ ಇದನ್ನು ದುಂದು ವೆಚ್ಚನ ಕಡಿವಾಣ ಹಾಕಿ ಇಂಥ ಸರ್ಕಾರಿ ಶಾಲೆ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿ ಅವ್ರಿಗೆ ಸಹಾಯ ಮಾಡೋದ್ರ ಮುಖಾಂತರ ಈ ರೀತಿ ಸಹಾಯ ಮಾಡಲು ಎಲ್ಲ ಮುಂದೆ ಬರಬೇಕು ಅಂತೇಳಿ ನಮ್ಮ ಅಭಿಲಾಷೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ನಡೀಲಿ. ಆಡಂಬರವಾಗಿ ದುಂದು ವೆಚ್ಚ ಮಾಡ್ತಾರೆ. ಅದನ್ನು ಮಾಡಿ ಹಣನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸರ್ಕಾರಿ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಒಂದು ರೀತಿ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಒಳ್ಳೆ ರೀತಿಲಿ ಇದನ್ನು ಅಣ್ಣವರ ಶಿವಣ್ಣನವರ ಹುಟ್ಟು ಹಬ್ಬದ ಅಂಗವಾಗಿ ಈ ಮಕ್ಕಳಿಗೆ ಒಂದು ಬ್ಯಾಗ್ನ ವಿತರಣೆ ಮಾಡಬೇಕು ಅಂತ ನಾವು ಎಲ್ಲರೂ ಅಂದ್ಕೊಂಡಿದ್ವಿ. ಅದೇ ಥರ ಮಾಡಿದ್ದೀವಿ. ಎಲ್ಲರಿಗೂ ಒಂದು ಮನೋಭಾವನೆ ಎಲ್ಲರಲ್ಲೂ ಬಂದ್ರೂ ಬರಬೇಕು ಅಂತ ನಮ್ಮ ಒಂದು ಅಭಿಲಾಷೆ ಕೂಡ ಆಗಿದೆ. ಎಲ್ಲರ ಮನೋಭಾವನೆ ಇದೇ ರೀತಿ ಇರೋಕ್ಕಾಗಲ್ಲ. ಬಟ್ ಏನಪ್ಪ ಅಂತಂದರೆ ಆದಷ್ಟು ನಮ್ಮ ಮುಖಂಡರೇ ಆಗಲಿ, ಇನ್ನೂ ಹಲವಾರು ಜನ ಹಲವಾರು ರೀತಿ ಮಾಡೋದ್ರಿಂದ ಈ ರೀತಿ ಒಂದು ಬಡ ಮಕ್ಕಳಿಗೆ ಆಗಲಿ, ಒಂದು ನಿರ್ಗತಿಕರಿಗೆ ಒಂದು ಸಹಾಯದ ಮೂಲಕ ಈ ರೀತಿ ಮಾಡೋದು ತುಂಬ ಒಳ್ಳೆಯದು ಅಂತ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲ ಇದು ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ಮಕ್ಕಳ ತಂದೆ ತಾಯಿಗಳು ತುಂಬ ಇನ್ನೂ ಹೆಚ್ಚಿನ ಒಂದು ಖುಷಿ ಪಡ್ತಾರೆ. ಯಾಕೆ ಅಂತಂದರೆ ಅವರು ನಿರ್ಗತಿಕರಾದ್ರಿಂದ ಈ ಗೌರ್ನಮೆಂಟ್ ಶಾಲೆಯಲ್ಲೇ ಮಕ್ಕಳಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಅವರು ಒಂದು ಕೂಲಿ ಮಾಡೋ ಸ್ಥಿತಿಲಿರ್ತಾರೆ. ಅವ್ರಿಗೆ ಊಟ ಹಾಕೋದ್ರಲ್ಲೇ ಕಷ್ಟ ಆಗುತ್ತೆ. ಈ ಥರ ಬ್ಯಾಗು ಇನ್ನೊಂದು ಯಾವುದೋ ಒಂದು ಕೊಡೋದಕ್ಕೆ ಆಗಲ್ಲ. ಈ ರೀತಿ ಮುಖಂಡರುಗಳು ಯಾರೇ ಆಗಲಿ ಒಂದು ಆಚರಣೆ ಮಾಡ್ಕೊಳ್ಳೋರು ಹುಟ್ಟುಹಬ್ಬನ ಒಂದು ಸ್ವಲ್ಪ ಈ ರೀತಿ ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಳಗಡೆ ಬಂದು ಆಸೀನರಾಗಬೇಕೆಂದು ವಿನಂತಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಾರ್ಯಕ್ರಮ ತುರ್ತಾಗಿ ಹೊರಗಡೆ ಹೋಗಬೇಕಾಗಿರೋದ್ರಿಂದ ಕಾರ್ಯಕ್ರಮವನ್ನ ಬೇಗ ಪ್ರಾರಂಭ ಮಾಡೋಣ. ಎಲ್ಲ ಕುಲ ಬಾಂಧವರು ತಮ್ಮ ತಮ್ಮ ಆಸೀನರಾಗಬೇಕೆಂದು ವಿನಂತಿ.
ಪ್ರಪಂಚದಲ್ಲಿ ಎಲ್ಲರಿಗೂ ಭಗವಂತ ಕೈ ಕಾಲು ಇದು ಕೊಟ್ಟಿದ್ದಾನೆ. ಆದ್ರೂ ನಾವು ಇನ್ನೂ ನಾವೇ ಕಣ್ಣಿದ್ದು ಕುರುಡರಾಗಿದ್ದೀವಿ. ಮಕ್ಕಳು ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಹೆಣ್ಣಾಗಿ ಮರ ಸುತ್ತೋದು, ಅರಳಿ ಮರ ಸುತ್ತೋದು, ದೇವ್ರನ್ನ ಬೇಕಾದಷ್ಟು ನಾವು ನಮಸ್ಕರಿಸಿ ಪೂಜೆ ಮಾಡಿ ವ್ರತ ಮಾಡಿ ಮಕ್ಕಳನ್ನ ಪಡಿತೀವಿ. ಮಕ್ಕಳಿಗೆ ನಾವು ಏನೆಲ್ಲ ಮಾಡ್ತೀವಿ, ಆದರೆ ಅದೇ ವೃದ್ಧರ ಆದಾಗ ಈ ಮಕ್ಕಳು ನಮ್ಮನ್ನು ಈ ರೀತಿ ತಳ್ಳೋದು, ತುಂಬ ಹೊರಗಾಕಿ ಈ ಥರ ವೃದ್ಧಾಶ್ರಮ ಸೇರಿಸೋದು ಇದು ತುಂಬ ಅನ್ಯಾಯ. ಈ ಥರ ಮಾಡಬಾರ್ದು. ಇದು ಒಂದು ಮೆಸೇಜ್ ಏನಪ್ಪ ಅಂತಂದರೆ, ಜನಕ್ಕೆ ಇವತ್ತು ಅನ್ನ ಕೊಡೋದು, ಇನ್ನೊಂದು ಮಾಡೋದು. ಆದರೆ ತಾಯಿ ನಾವು ಯಾವುದೇ ಸ್ವಾರ್ಥ ಇಲ್ಲದೇ ಮಕ್ಕಳನ್ನ ಬೆಳೆಸ್ತೀವಿ. ನಾವು ಅವರು ನಮಗೆ ಮಾಡ್ತಾರೆ ಅನ್ನೋ ಸ್ವಾರ್ಥ ಇರಲ್ಲ. ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತೀವಿ. ಆದರೆ ಮಕ್ಕಳು ನಮ್ಮ ಒಂದು ಈ ವಯಸ್ಸು ಈ ಸ್ಥಿತಿಗೆ ಬಂದಾಗ, ಈ ಪರಿಸ್ಥಿತಿಲಿ ಯಾವುದೇ ಮಕ್ಕಳು ಈ ರೀತಿ ವೃದ್ಧಾಶ್ರಮಕ್ಕೆ ಸೇರಿಸೋದೇ ಆಗಲಿ, ಇನ್ನೊಂದೇ ಮಾಡೋದಾಗಲಿ ಮಾಡಬಾರ್ದು ಕೂಡ. ಮತ್ತು ಈ ಥರ ವೃದ್ಧರನ್ನ ನಾವು ನೋಡೋದ್ರಲ್ಲಿ, ಸೇವೆ ಮಾಡೋದ್ರಲ್ಲಿ ಮುಂದಾಗಿಲ್ಲ. ಯಾಕೆಂದರೆ ಕಣ್ಣುಗಳು ಕೊಟ್ಟಿದ್ದಾನೆ ಭಗವಂತ. ನಾವು ಯಾವುದೇ ರೀತಿಯೂ ಜನಗಳನ್ನ ನಾವು ಈ ಥರ ಇದೆ, ಒಂದು ಅನ್ನಕ್ಕೆ ಈ ಥರ ಪರಿಸ್ಥಿತಿ ಇದೆ, ನಾವೇನೋ ಮಾಡಿ ಎಲ್ಲೋ ಅನ್ನ ಸುರಿದು ಬಿಡ್ತೀವಿ. ಇದೆಲ್ಲ ಆಗಬಾರ್ದು. ನನಗೆ ಮಾತಾಡೋದಕ್ಕೆ ಮಾತು ಬರ್ತಿಲ್ಲ. ಶಾಲೆ ಮಕ್ಕಳಿಗೆ ಬ್ಯಾಗ್ ಕೊಟ್ಟರು, ಬಡ ಮಕ್ಕಳಿಗೆ. ಇಲ್ಲಿ ವೃದ್ಧಾಶ್ರಮಕ್ಕೆ ಬಂದು ವೃದ್ಧರಿಗೆಲ್ಲ ಸಿಹಿ ಊಟ ಹಾಕ್ಸಿ ಅವ್ರಿಗೆ ಬಟ್ಟೆ ಬರೆ ಎಲ್ಲ ಕೊಡಿಸಿದ್ದಾರೆ. ಅವ್ರ ಆರೈಕೆ ಮತ್ತು ಮಕ್ಕಳ ಆರೈಕೆ, ಇವರು ಮಕ್ಕಳಿಗೆ ಸಂಬಂಧಪಟ್ಟವರು. 60 ವರ್ಷ ಆದಮೇಲೆ ಅರಳು ಮರಳು ಅಂತಾರೆ. ಇವ್ರಿಗೂ ಮಕ್ಳಿಗೂ ಏನೂ ವ್ಯತ್ಯಾಸ ಇಲ್ಲ. ಮಕ್ಕಳ ಥರನೇ ಇವರು ಇರೋದು. ಆದ್ರೆ ಮಕ್ಕಳಿಗೇನು ಇದು ಮಾಡ್ತಾರೆ ಆ ಥರನೇ ಆರೈಕೆ ಮಾಡ್ತಾರೆ ಇಲ್ಲಿ ಆಶ್ರಮದಲ್ಲಿ. ಆ ಥರನೇ ಮಕ್ಕಳಿಗೆ ಏನು ಸೌಲಭ್ಯ ಮಾಡಿದ್ರು ಸ್ಕೂಲಲ್ಲಿ, ಅದೇ ಥರ ಇಲ್ಲಿ ಆಶ್ರಮದಲ್ಲೂ ಮಾಡ್ಯಾರ. ಇವರ ಶುಭ ಆರೈಕೆ ಮತ್ತು ಮಕ್ಕಳ ಆರೈಕೆ ಶಿವಣ್ಣ ಅವ್ರಿಗೆ ಲಭಿಸ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ದಾನ ಧರ್ಮಗಳು ಮಾಡಬೇಕು. ಅನ್ನದಾನ ಪರಂದಾನ ವಿದ್ಯಾದಾನ ಮತಪರಂ ಅನೇಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆ ಅಂಥೇಳಿ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ತಂದೆ ತಾಯಿಗಳು ದೇವರು ಅಂಥೇಳಿ ನಾವೆಲ್ಲ ಪೂಜೆ ಮಾಡಬೇಕು. ಇವತ್ತು ಶಿವಣ್ಣವರು ಇದೇ ರೀತಿ ಪ್ರತಿಯೊಂದು ಆಶ್ರಮದಲ್ಲೂ ಕೂಡ ಊಟ ವ್ಯವಸ್ಥೆಯನ್ನು ಮಾಡಿರೋದು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಆಶ್ರಮಕ್ಕೆ ಪ್ರತಿ ವರ್ಷವೂ ಕೂಡ ಬಂದು ಆ ಆಶ್ರಮವಾಸಿಗಳಿಗೆ ಬೇಕಾಗ್ತಕ್ಕಂಥ ಬಟ್ಟೆ ಬರೆಗಳನ್ನು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ ನಮಗೆ. ಇದೇ ರೀತಿ ಮಾಡಲಿ ಅಂಥೇಳಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ತಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತೇನೆ. ವೈಯಕ್ತಿಕವಾಗಿಯೂ ಕೂಡ ಬೇಡ್ಕೊಳ್ತೇನೆ. 50ನೇ ವರ್ಷದ ಜನ್ಮದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೀವಿ. ತುಂಬ ಸಂತೋಷದ ವಿಷಯ. ಅವರು ನಮ್ಮ ಶಾಲೆಗೆ ಮಕ್ಕಳಿಗೆ ತುಂಬ ಉಪಯೋಗ ಆಗುವಂತಹ ವಿಚಾರಗಳು, ಕೆಲಸಗಳ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಹೋದ ವರ್ಷ ನಮ್ಮ ಮಕ್ಕಳಿಗೆಲ್ಲ ಶಾಲಾ ಬ್ಯಾಗನ್ನು ವಿತರಣೆ ಮಾಡಿದ್ದರು. ಈ ವರ್ಷ ನಮ್ಮ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಪ್ರೊಜೆಕ್ಟರನ್ನು ನಮ್ಮ ಶಾಲೆಗೆ ಕೊಡುಗೆಯಾಗಿ ಕೊಡಿಸಿರ್ತಾರೆ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿಯನ್ನು ಕೊಟ್ಟು, ಹೆಚ್ಚಿನ ಅಧಿಕಾರವನ್ನು ಕೊಟ್ಟು, ಇನ್ನೂ ಹೆಚ್ಚು ಹೆಚ್ಚು ಸಹಾಯವನ್ನು ಮಾಡುವಂತಹ ಮನಸ್ಥಿತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮ್ಮ ಶಾಲೆಯ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಬಿ ಶಿವಣ್ಣಮ್ಮ ಅವರ ಹುಟ್ಟುಹಬ್ಬದ